ಕರ್ನಾಟಕ ಜನತೆಗೆ ಎ ವಿ ನಾಗರಾಜ್ ಮಾತಾಡೋದು. ಮೈಸೂರಿನಲ್ಲಿರೋ ಎಲ್ಲ ಹೋಟೆಲ್ಗಳು ಮಾಲೀಕರು ಅವರವರ ರೆಸಿಪಿಗಳನ್ನ ಪಾರದರ್ಶಕವಾಗಿ ತೋರಿಸಿದ್ರೆ, ಈ ಇಸ್ಮಾಯಿಲ್ದೇನ್ರಿ ವಿಶೇಷವಾಗಿ ಯಾರಿಗೂ ತೋರಿಸ್ತೀರ ಗೌಪ್ಯವಾಗಿ ಡ್ರೈ ಗೋಬಿ ಫೇಮಸ್ಸು, ವರ್ಲ್ಡ್ ಫೇಮಸ್ಸು ಅಂದ್ಕೊಂಡು ಬರೀ ಭಜನೆ ಮಾಡ್ಕೊಂಡು ಕೂತ್ಕೊಂಡವ್ರೆ. ಅವ್ರದ್ದು ರೆಸಿಪಿನ ತೋರಿಸೋದಕ್ಕೆ ಏನಂತೆ, ಏನು ಬ್ರಹ್ಮ ಇವ್ರಿಗೆ ಮಾತ್ರ ರೆಸಿಪಿ ಮಾಡ್ಕೊಳ್ಳಿ ಅಂತ ಕಳಿಸಿದಾನ ಐಟಮ್ಗಳನ್ನ? ಎಲ್ಲರಿಗೂ ತೋರಿಸ್ದಂಗೆ ತೋರಿಸ್ಬೇಕು. ಇಡೀ ಮೈಸೂರಿನಲ್ಲಿರೋ ಪ್ರತಿಯೊಂದು ಹೋಟ್ಲವ್ರೂ ತೋರಿಸೋರೆ. ಈ ಗೋಬಿ ಮಂಚೂರಿ ಮಾಡ್ತಾರಲ್ಲ, ಡ್ರೈ ಗೋಬಿ ಇವ್ರದ್ದು ಏನೇನು ಪದಾರ್ಥಗಳನ್ನ ಉಪಯೋಗಿಸ್ತಾರೆ ಅದನ್ನು ತೋರಿಸಿ ಪಾರದರ್ಶಕವಾಗಿ ಬಿಸ್ನೆಸ್ ಮಾಡಲಿ. ಅದು ನಿಜವಾಗ್ಲೂ ಹೇಳ್ತೀನಿ, ಆರೋಗ್ಯಕ್ಕೆ ಹಾನಿಕರವಾಗುವಂಥ ಪದಾರ್ಥಗಳನ್ನ ಉಪಯೋಗಿಸಿನೇ ತಿನ್ನಿಸ್ತಾ ಇರೋದು. ಅದಕ್ಕೆ ಅವರು ಬಚ್ಚಿಟ್ಕೊಂಡಿದ್ದಾರೆ, ಇಲ್ಲಾಂದರೆ ಬಿಚ್ಚಿಡ್ತಾಯಿದ್ರು. ನೋಡಿ, ಈಗಲೂ ಇದನ್ನು ಹೇಳ್ತಾನೆ ಇದ್ದೀನಿ. ಮೈಸೂರು ಉಸ್ಮಾನ್ ಡ್ರೈ ಗೋಬಿ ಅದರದ್ದು ಪೂರ್ತಿ ರೆಸಿಪಿನ ತೋರಿಸಿ, ಪದಾರ್ಥಗಳನ್ನ ಏನೇನು ಬಳಸ್ತಾರೆ ಅದನ್ನು ಪಾರದರ್ಶಕವಾಗಿ ತೋರಿಸೋದಕ್ಕೆ ಹೇಳಿ. ಇಲ್ಲಾಂದರೆ ನಮ್ಮ ಹೋರಾಟ ಇನ್ನೂ ತೀಕ್ಷ್ಣವಾಗಿ ಹೋರಾಟ ನಡೆಯುತ್ತೆ.